ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಒಳ ಮೀಸಲಾತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ 2-3 ದಿನಗಳಿಂದ ಕೈಗೊಂಡಿರ್ತಕ್ಕಂಥ ತೀರ್ಮಾನಗಳ ವಿರುದ್ಧವಾಗಿ ರಾಜ್ಯದ ಬಿಜೆಪಿ ಮತ್ತು ಪರಿಶಿಷ್ಟ ಜಾತಿಯನ್ನು ಪರಿಶಿಷ್ಟ ವರ್ಗಗಳ ಸಮಾಜವನ್ನು ಹಿರಿಯರಾಗಿ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು, ಶ್ರೀರಾಮುಲು ಅವರು, ಮಹೇಶ್ ಅವರು, ಮುನ್ಸ್ವಾಮಿರವರು, ಬಂಗಾರ ಹನುಮಂತರವರು, ದೀಪಕ್ ದೊಡ್ಡಯ್ಯ ಅವರು, ಬಹುಶಃ ಅನೇಕ ನಾಯಕರು ಇವತ್ತು ಭಾಳ ಚರ್ಚೆಯನ್ನು ಮಾಡಿದ್ದೀವಿ. ಅನೇಕ ವಿಚಾರಗಳನ್ನು ನಮ್ಮ ಛಲವಾದಿ ವಿರೋಧ ಪಕ್ಷ ನಾಯಕರು ಮತ್ತು ಶ್ರೀರಾಮುಲು ಹೇಳಿದ್ದಾರೆ. ತಮ್ಮ ಮುಂದೆ ಭಾಳಷ್ಟು ಚರ್ಚೆಗಳನ್ನು ನಾನು ಮಾಡಿದ್ದೇನೆ. ರಾಜ್ಯ ಸರ್ಕಾರ ಗೊಂದಲ ಸೃಷ್ಟಿ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನಗೆ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಈ ಗೊಂದಲಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿಚಾರದಲ್ಲಿ ಮಾಡದೇ ಇರ್ತಕ್ಕಂಥ ಗೊಂದಲ, ಅಪಮಾನ, ಅವಮಾನ ಮತ್ತು ಈ ರಾಜ್ಯದ ಉದ್ಯೋಗಾಕಾಂಕ್ಷಿ ಯುವಕರಿಗೆ ಮಾಡ್ತಾ ಇರ್ತಕ್ಕಂಥ ಗೊಂದಲದ ಇವತ್ತಿನ ನಿರ್ಧಾರಗಳು ತಮ್ಮ ಮುಂದೆ ಒಳ ಮೀಸಲಾತಿ ಬಗ್ಗೆ ಅನೇಕ ವರ್ಷಗಳಿಂದ ಹೋರಾಟ ಮಾಡಿದಂಥ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡೋದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿಯವರು ಕೇವಲ ಒಳ ಮೀಸಲಾತಿ ನೀಡಲಿಕ್ಕೆ 2% ಜಾಸ್ತಿ ಹೆಚ್ಚು ಮಾಡಿದ್ದೇ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ ನಂತರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಂತೇಳಿ ಕೇಂದ್ರದ ನಿರ್ಧಾರ ಅಥವಾ ಸಂವಿಧಾನದ ಅವಕಾಶಗಳಿತ್ತು. ಇಡೀ ದೇಶದಲ್ಲಿ ಪರಿಶಿಷ್ಟ ಪಂಗಡಕ್ಕೆ 7.5% ಮೀಸಲಾತಿ ಇದೆ. ಅದರಂತೆ ಜನಸಂಖ್ಯೆ ಅನುಗುಣವಾಗಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಥವಾ ಬಿಜೆಪಿ ಸರ್ಕಾರ 3% 7% ಹೆಚ್ಚು ಮಾಡಿತ್ತು. ಆ ಮೀಸಲಾತಿಯಿಂದ 4 ವರ್ಷಗಳಲ್ಲಿ 1200 ಪರಿಶಿಷ್ಟ ವರ್ಗದ ವಾಲ್ಮೀಕಿ ಸಮುದಾಯದ ಬಂಧುಗಳು, ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ಗಳನ್ನ ಪಡೆದಿದ್ದಾರೆ, ಇಂಜಿನಿಯರ್ ಸೀಟ್ಗಳನ್ನು ಪಡೆದಿದ್ದಾರೆ, MD ಸೀಟ್ಗಳನ್ನ ಪಡೆದಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಯಾರು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಉಚಿತವಾಗಿ. ಇವತ್ತು ಹಿಂದೆ ತೆಗೆದುಕೊಂಡ ತೀರ್ಮಾನಗಳ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಒಂದು ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡಿತು. ಅಲೆಮಾರಿಗಳು ಮತ್ತು ಇನ್ನೊಂದು ಸಮಾಜ ಹೈಕೋರ್ಟ್ಗೆ ಹೋದಾಗ ಎಲ್ಲೋ ಒಂದು ಕಾನೂನು ವಿಚಾರದಲ್ಲಿ ತೊಡಕಾಗುತ್ತೆ ಅಂತ ಹೇಳ್ಬಿಟ್ಟಿದ್ದೇನೆ. ತಾವೇ ತೀರ್ಮಾನ ಮಾಡಿ ಒಂದು ಕೋರ್ಟ್ಗೆ ಅಫಿಡೇವಿಟ್ ಹಾಕ್ತೀರಾ, ಹೈಕೋರ್ಟ್ಗೆ ಅಫಿಡೇವಿಟ್. ಸ್ವಾಮಿ, ನಾವು ಏನು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅದಕ್ಕೆ ಬದ್ಧತೆ ಇದೆ, ಒಳ ಮೀಸಲಾತಿ ಜಾರಿ ಮಾಡ್ತೇವೆ, 24%ಗೆ ಅನುಗುಣವಾಗಿ ಬಿಲ್ ಅನ್ನು ಪಾಸ್ ಮಾಡ್ತೇವೆ, ಸದನದಲ್ಲಿ ಸಬ್ಜೆಕ್ಟ್ ಇರ್ತೇವೆ, ಚರ್ಚೆ ಮಾಡ್ತೇವೆ, ಎಲ್ಲರ ಸಹಮತದಿಂದ ಬಿಲ್ ಪಾಸ್ ಮಾಡಿ ತಮಗೆ ಕೋರ್ಟ್ ಮುಂದೆ ಬರ್ತೇವೆ ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ರಾಜ್ಯಪಾಲರು ಅನುಮತಿ ನೀಡದಿದ್ದಾಗ ರಾಜ್ಯಪಾಲ ಬಳಿ ಹೋಗ್ತಾರೆ, ಸ್ವಾಮಿ ದಯವಿಟ್ಟು ಅನುಮತಿ ಕೊಡಿ, 17% 7% ಒಳ ಮೀಸಲಾತಿ ಈ ರಾಜ್ಯದಲ್ಲಿ ಜಾರಿ ಮಾಡಬೇಕಾಗಿದೆ, ನಮಗೆ ಅನುಮತಿ ಕೊಡಿ ಅಂತೇಳಿ ಗವರ್ನರ್ ಬಳಿ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಮತ್ತು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ಬೋದು, KH ಮುನಿಯಪ್ಪನವರು ಇರ್ಬೋದು, ಎಲ್ಲರೂ ಹೋಗಿ ಮನವಿ ಮಾಡಿ ಬೆಳಗ್ಗೆ ಅವರು ಅಪೀಲ್ ಮಾಡ್ತಾರೆ. ಸಾಯಂಕಾಲ ನೆಕ್ಸ್ಟ್ ಡೇ ಕ್ಯಾಬಿನೆಟ್ ಸೇರ್ತಾರೆ. ನಾವು 17% ಕೊಡೋಕ್ಕಾಗಲ್ಲ, 24% ಕೊಡೋಕ್ಕಾಗಲ್ಲ, ನಾವು 50% ಒಳಗಡೆಗೆ ಮೀಸಲಾತಿಯನ್ನು ಕೊಡ್ತೀವಿ, ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋದಿಲ್ಲ. 4 ವರ್ಷಗಳಿಂದ ಯಾವ ಪರಿಶಿಷ್ಟ ವರ್ಗದವರು ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ತೆಗೆದುಕೊಂಡು ಇಡೀ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ತಾ ಇದ್ದ ಅನ್ನೋ ಸಮಾಜಕ್ಕೆ ಕಪೋಲ ಮೋಕ್ಷವನ್ನು ಮಾಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಕೇವಲ ಪರಿಶಿಷ್ಟ ಪಂಗಡಿಗೆ ವಂಚನೆ ಮಾಡ್ತಾ ಇರೋದಲ್ಲ, ಪರಿಶಿಷ್ಟ ಜಾತಿಗಳಿಗೆ ವಂಚನೆ ಮಾಡೋದು ಒಂದೇ ಅಲ್ಲ, ಉದ್ಯೋಗ ಆಕಾಂಕ್ಷಿಗಳಿಗೂ ವಂಚನೆ ಮಾಡಿ ತಾವೇನು ತೀರ್ಮಾನ ತೆಗೆದುಕೊಂಡಿದ್ದೀರಿ ಇದರ ವಿಚಾರವಾಗಿ
ನಮ್ಮ ಪಕ್ಷದ ಕಚೇರಿಯಲ್ಲಿ ಅನೇಕ ಮುಖಂಡರು ಸೇರಿ ಬಹಳಷ್ಟು ಗಂಭೀರವಾದ ಚರ್ಚೆಯನ್ನು ಮಾಡಿದ್ದೀವಿ. ಈ ರಾಜ್ಯದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದ್ದರು, ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಇದ್ದರು, ಮತ್ತೆ ಹಿಂದಿನ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಕೆಲವೇ ದಿನಗಳಲ್ಲಿ ನಾಳೆ ಕ್ಯಾಬಿನೆಟ್ ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ನಾವು ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ದಲಿತರ ಪರವಾಗಿ, ಪರಿಶಿಷ್ಟ ಪಂಗಡದ ಪರವಾಗಿ ಧ್ವನಿ ಆಗಬೇಕಂತ ತೀರ್ಮಾನವನ್ನು ಮಾಡಿದ್ದೀವಿ. ಧ್ವನಿ ಆಗೋದು ಒಂದೇ ಅಲ್ಲ, ಆ ಸಮಾಜಗಳಿಗೆ ನ್ಯಾಯ ಸಿಗೋವರೆಗೂ ಈ ರಾಜ್ಯದಲ್ಲಿ ಉಗ್ರವಾದಂಥ ಚಳವಳಿ ಹೋರಾಟ ರಾಜ್ಯ ಸರ್ಕಾರ ಇಡೀ ರಾಜ್ಯ ಸರ್ಕಾರ ಜನತೆಯ ಮನೆ ಬಂದು ಕ್ಷಮೆ ಕೊಡಿ, ಈ ಒಂದು ಮೀಸಲಾತಿ ಮತ್ತು ಒಳ ಮೀಸಲಾತಿ ಕೊಡೋದನ್ನು ಹೋರಾಟ ಮಾಡಿ ತೀರ್ಮಾನ ಮಾಡಿದ್ದೀವಿ. ಆ ಹೋರಾಟ ವಿಚಾರಗಳನ್ನು ಯಾವಾಗ ಆಗ್ತದೆ ಏನಾಗ್ತದೆ ಅನ್ನೋದನ್ನ ಮತ್ತೊಮ್ಮೆ ಮಾಧ್ಯಮದ ಮುಂದೆ ಬರೋರಿದ್ದೀವಿ. ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ತಮ್ಮ ಮುಂದೆ ಅವಕಾಶ ಕೊಟ್ಟನ್ನು ವಂದಿಸ್ತೀನಿ. ಧನ್ಯವಾದ.